ಮೈಸೂರಲ್ಲಿ ದೊಡ್ಡದಾಗಿ ಬೇರೆ ನಿಮ್ಮ ಯುವ ಬ್ರಿಗೇಡಿಂದ ಬಿಡ್ತಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ನಾಳೆ 17ನೇ ಬಜೆಟ್ನ ಮಂಡಿಸ್ತಾ ಇರೋ ದಾಖಲೆ ಬಜೆಟ್ನ ಮಂಡಿಸ್ತಾ ಇರೋದ ಸಂದರ್ಭದಲ್ಲಿ ಮೈಸೂರಿನ ಯತೀಂದ್ರ ಬ್ರಿಗೇಡ್ ವತಿಯಿಂದ ಮತ್ತು ಭುವನ್ ರಾಜ್ ಫೌಂಡೇಶನ್ ವತಿಯಿಂದ ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಬಿಡಿಸುವುದರ ಮುಖಾಂತರ ಮೈಸೂರಿನ ಜನತೆಗೆ ಏನು ಬಜೆಟಲ್ಲಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅದನ್ನು ನೆರವೇರಿಸ್ತಾರೆ ಅಂತ ಹೇಳ್ತಾ ನಾವು ಸಿದ್ದರಾಮಯ್ಯನವರಲ್ಲಿ ದಾಖಲೆ ಬಜೆಟ್ ಮಂಡಿಸ್ತಾ ಇರೋ ಸಂದರ್ಭದಲ್ಲಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಸ್ಸು ಆರೋಗ್ಯ ಕೊಡಲಿ, ಬಜೆಟ್ ಮಂಡನೆಯಲ್ಲಿ ಒಳ್ಳೇದಾಗಲಿ ಅಂತ ಅವ್ರನ್ನ ಕೇಳ್ಕೊತೀನಿ ಸರ್. ಈಗ ಕರ್ನಾಟಕದ CM ಇತಿಹಾಸದಲ್ಲಿ ಯಾರು ಕೂಡ ಅಷ್ಟೊಂದು ಬಜೆಟ್ಗಳನ್ನ ಮಂಡನೆ ಮಾಡಿಲ್ಲ. ವಿಶೇಷವಾಗಿ ಮೈಸೂರಿನವರು ಸಿದ್ದರಾಮಯ್ಯನವರು 17 ದಾಖಲೆ ಬಜೆಟ್ ಮಂಡನೆ ಮಾಡ್ತಿದ್ದಾರೆ, ಏನು ನಿರೀಕ್ಷೆ ಮೈಸೂರಿಗೆ? ಏನು ರೈತರಿಗಾಗಿರ್ಬೋದು, ನಿರುದ್ಯೋಗಿಗಳ ಸಮಸ್ಯೆ ಆಗಿರ್ಬೋದು, ಮತ್ತು ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಆರೋಗ್ಯದ ಬಗ್ಗೆ ಎಲ್ಲ ಕಾಳಜಿ ವಹಿಸಿ ಈ ಬಜೆಟಲ್ಲಿ ಅವರು ದಾಖಲೆ ಬಜೆಟ್ ಮಾಡ್ತಾ ಇರೋದ್ರಿಂದ ಮೈಸೂರಿಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅದನ್ನು ಪೂರೈಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ದರಿಂದ ಅವ್ರಿಗೆ ಒಳ್ಳೇದಾಗಲಿ. ದಾಖಲೆ ಬಜೆಟ್ ಇನ್ನೂ 2028 ತನಕನೂ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸ್ಲಿ ಅಂತ ನಾನು ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊತೀನಿ ಸರ್. ಬಸವರಾಜ್ ಬಸಪ್ಪ, KR ಬ್ಯಾಂಕ್ ಅಧ್ಯಕ್ಷ ಸರ್. ಸರದಾರ, ಭಾಗಿಗಳ ಸರದಾರ, ಕರ್ನಾಟಕದ ಹೆಮ್ಮೆಯ ಪುತ್ರರಾದಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತೇನು 17ನೇ ಬಜೆಟ್ನ ಮಂಡಿಸ್ತಾ ಇದ್ದಾರೆ. ಇದು ಕೃಷಿಕರಿಗೆ ಮತ್ತು ದೀನದಲಿತರಿಗೆ ಮತ್ತು ಇವರು ನಮ್ಮ ನಿರುದ್ಯೋಗಿಗಳ ಮತ್ತು ಯುವಕರಿಗೆ ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಂತಹ ಬಜೆಟ್ ಆಗಿದೆ. ಅವರಿಗೆ ಯಾವುದೇ ರೀತಿ ಅಡಚಣೆ ಬರಬಾರ್ದು, ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಈ ಬಜೆಟ್ನ ಮಂಡಿಸ್ತಾ ಇದ್ದಾರೆ. ಅವರು ಈ ಬಜೆಟ್ನ ಮಂಡಿಸ್ತಾ ಇರೋ ಅಂಥದ್ರಲ್ಲಿ 17ನೇ ಬಜೆಟು ತುಂಬ ಅದು ಉತ್ತಮವಾಗಿದೆ. ಯಾರು ಹಿಂದೆ ಮಾಡಿಲ್ಲ, ಮುಂದೆ ಮಾಡೋದಕ್ಕೂ ಆಗಲ್ಲ. ಈ ಬಜೆಟ್ನ ಅವರು ಮಾಡ್ತಾ ಇರೋದು ನಮಗೆ ತುಂಬ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಅವರು 17ನೇ ಬಜೆಟ್ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ. ಅವ್ರಿಗೆ ಶುಭ ಹಾರೈಸ್ತಾ ನೀವು ಈಗ ಏನು 8,000 ಅಡಿ ಚದರ ಅಡಿ ಇದು ರಂಗೋಲಿಯಲ್ಲಿ ಬಿಡಿಸಿ ಅವರಿಗೆ ಶುಭ ಕೊಡ್ತಾ ಇರೋವಂಥ ನಮ್ಮ ಚೇತನ್ ರಾಜ್ ಅವರಿಗೆ ಯುವ ನಾಯಕರು, ಭುವನ್ ರಾಜ್ ಫೌಂಡೇಶನ್ ಸಂಸ್ಥಾಪಕರು ಆದಂಥ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು.